ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಟ್ರಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ವತಿಯಿಂದ 2024-25ನೇ ಸಾಲಿಗೆ ನಿಗಮ ಕಡೆಯಿಂದ ವಿವಿಧ ಯೋಜನೆಗಳಿಗೆ ಒಂದು ಅರ್ಜಿಗೆ ಆಹ್ವಾನಿಸಲಾಗಿದೆ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ. ಮೊಟ್ಟ ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡಿದ್ದನ್ನು ಮರಿಬೇಡಿ. ಸರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಂದರೆ ಅಂಗನವಾಡಿ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ವತಿಯಿಂದ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಏನು ಮಾಡ್ತಾ ಇದ್ದಾರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೆಲವೊಂದು ಮಹಿಳೆಯರಿಗೆ ಸ್ವಯಂ ಉದ್ಯೋಗಕ್ಕೋಸ್ಕರ ಒಂದಿಷ್ಟು ಯೋಜನೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಾವು ವಿಡಿಯೋದಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿದ್ರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಉದ್ಯೋಗಿನಿ ಯೋಜನೆ ಅಂತ ಇದೆ. ಈ ಉದ್ಯೋಗಿನಿ ಯೋಜನೆಯಲ್ಲಿ ಯಾರ್ಯಾರು ಅರ್ಹರಿದ್ದಾರೆ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಯಾರ್ಯಾರಿಗೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಹಾಗೂ ಇದರ ಬೆನಿಫಿಟ್ಸ್ ಏನು, ಯಾರ್ಯಾರು ಅರ್ಜಿ ಸಲ್ಲಿಸಬಹುದು, ಅದರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಮಹಿಳೆಯರು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು ಬ್ಯಾಂಕುಗಳ ಮೂಲಕ ಸಾಲ ಮತ್ತು ನಿಗಮದ ಮೂಲಕ ಸಹಾಯಧನವನ್ನು ನೀಡಲಾಗುತ್ತದೆ. ವಯೋಮಿತಿ ಬಂದು 18 ವರ್ಷದಿಂದ 55 ವರ್ಷಗಳ ಒಳಗೆ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶವಿರುತ್ತೆ. ಈ ಒಂದು ಯೋಜನೆಗೆ ಯಾವ ಥರ ಬೆನಿಫಿಟ್ ಸಿಗುತ್ತಪ್ಪ ಅಂದರೆ, ಆದಾಯ ಉತ್ಪನ್ನಕರ ಅಂದರೆ ನಿಮ್ಮ ಡೈಲಿ ಏನಾದರೂ ಡೈಲಿ ಗೂಡ್ಸ್ ಆಗಲಿ, ನಿಮ್ಮ ಟೈಲರಿಂಗ್ ಕೆಲಸ ಮಾಡೋದಾಗಲಿ, ಯಾವುದೊಂದು ಸಣ್ಣ ಪುಟ್ಟ ಕೈಗಾರಿಕೆ ಒಂದು ಕೆಲಸವನ್ನು ಮಾಡಿಕೊಂಡು ಬದುಕಿಗೋಸ್ಕರ ಈ ಒಂದು ಚಟುವಟಿಕೆಗಳಿಗಾಗಿ ಒಂದು ಉದ್ಯೋಗವನ್ನು ಪ್ರಾರಂಭಿಸಲು ಇಲ್ಲಿ ಈ ಉದ್ಯೋಗಿನಿ ಯೋಜನೆ ಮೂಲಕ ನಿಮಗೆ ಒಂದು ಸಹಾಯಧನ ಜೊತೆಗೆ ಒಂದು ಬ್ಯಾಂಕ್ ಲೋನ್ ಕೂಡ ಇಲ್ಲಿ ಮಾಡಿಕೊಡಲಾಗುತ್ತೆ. ಅದಕ್ಕೆ ಯಾರ್ಯಾರು ಇದ್ದಾರಪ್ಪ ಅಂದರೆ 18 ವರ್ಷದಿಂದ 55 ವರ್ಷದ ಒಳಗೆ ಇರ್ತಕ್ಕಂಥ ಮಹಿಳೆಯರಿಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶನ ಇರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಯಾವ ಕ್ಯಾಟಗರಿ ಕಾಸ್ಟ್ಗೆ ಎಷ್ಟೆಷ್ಟು ಇಲ್ಲಿ ಸಹಾಯಧನ ಸಿಗುತ್ತೆ ಹಾಗೂ ಎಷ್ಟು ಲೋನ್ ತಗೋಬಹುದು ಅಂತ ಇದ್ರ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಫಲಾನುಭವಿಗಳಿಗೆ ಇಲ್ಲಿ ಆದಾಯ ಮಿತಿ ಬಂದು 2 ಲಕ್ಷದ ಒಳಗೆ ಇರಬೇಕು. ಅಂದರೆ ನಿಮ್ಮ ಇನ್ಕಮ್ ಕಾಸ್ಟ್ ಒಳಗಡೆ 2 ಲಕ್ಷಕ್ಕಿಂತ ಕಡಿಮೆ ಇದ್ದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಘಟಕ ವೆಚ್ಚ ಬಂದು ಕನಿಷ್ಠ 1 ಲಕ್ಷದಿಂದ ಗರಿಷ್ಠ 3 ಲಕ್ಷದವರೆಗೂ ನೀವು ಇಲ್ಲಿ ಬಂಡವಾಳ ಹೂಡಿಕೆ ಮಾಡಿ ಅಲ್ಲಿ ನೀವು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗರಿಷ್ಠ ಬಂದು 3 ಲಕ್ಷದವರೆಗೂ ನೀವು ಕೂಡ ಇಲ್ಲಿ ಯಾವುದೇ ಒಂದು ಬಿಸ್ನೆಸ್ಸನ್ನು ಪ್ರಾರಂಭನೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಅದಕ್ಕೆ ಸಹಾಯಧನ ಎಷ್ಟು ಸಿಗುತ್ತೆಪ್ಪ ಅಂತಂದರೆ, ಇಲ್ಲಿ ಪರಿಶಿಷ್ಟ ಹಾಗೂ ಪರಿಶಿಷ್ಟ ಪಂಗಡ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಇಲ್ಲಿ 50% ಅಂದರೆ 1 ಲಕ್ಷ ಏನಾದರೂ ನಿಮಗೆ ಬಂಡವಾಳನ ಹೂಡಿಕೆ ಮಾಡ್ತಿದ್ರೆ 50% ನಿಮಗೆ ಸಹಾಯಧನ ಸಿಗುತ್ತೆ. 3 ಲಕ್ಷದವರೆಗೆ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ಅದರಲ್ಲಿ 1.5 ಲಕ್ಷ ನಿಮಗೆ ಸಹಾಯಧನವನ್ನು ಇಲ್ಲಿ ಕೊಡಲಾಗುತ್ತೆ. ಹಾಗೂ ಅದೇ ರೀತಿಯಾಗಿ ಸಾಮಾನ್ಯ ವರ್ಗದವರಿಗೆ ಇಲ್ಲಿ ಆದಾಯ ಮಿತಿ ಬಂದು 1.5 ಲಕ್ಷದ ಒಳಗಡೆ ನಿಮ್ಮ ಇನ್ಕಮ್ ಕಾಸ್ಟಲ್ಲಿ ಇರಬೇಕು. ಹಾಗೂ ಅದೇ ರೀತಿಯಾಗಿ ಇಲ್ಲಿ ಗರಿಷ್ಠ ವೆಚ್ಚ ಕೂಡ 3 ಲಕ್ಷದವರೆಗೆ ಇರುತ್ತೆ. 3 ಲಕ್ಷದವರೆಗೆ ಯಾರಾದರೂ ಇಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರಿ ಅಂಥವರಿಗೆ ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಅಂದರೆ 2A 2B 3A 3B ಪ್ರತಿಯೊಂದು ಈ ಹೆಣ್ಣು ಮಕ್ಕಳಿಗೆ ಇಲ್ಲಿ ಸಹಾಯಧನ ಬಂದು 30% ಇಲ್ಲಿ ನಿಮಗೆ ಸಹಾಯಧನವನ್ನು ನೀಡಲಾಗುತ್ತೆ. ಅಂದರೆ 1 ಲಕ್ಷಕ್ಕೆ 30,000 ರೂಪಾಯಿ ಇಲ್ಲಿ ನಿಮಗೆ ಸಹಾಯಧನ ರೂಪದಲ್ಲಿ ನಿಮಗೆ ಇಲ್ಲಿ ಕೊಡಲಾಗುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ 2ನೇ ಯೋಜನೆ ಬಂದು ಚೇತನ ಯೋಜನೆ ಅಂತ ಇದೆ. ಈ ಚೇತನ ಯೋಜನೆ ಅಂದರೆ ಯಾರಿಗೆ ಯೂಸ್ ಆಗುತ್ತಪ್ಪ ಅಂತಂದರೆ, ಇಲ್ಲಿ ದಮನಿತ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆ ಕೈಗೊಳ್ಳಲು 30,000 ರೂಪಾಯಿಯಲ್ಲಿ ಪ್ರೋತ್ಸಾಹಧನವನ್ನು ನೀಡಲಾಗುತ್ತೆ. ಅಂದರೆ ಯಾವುದೇ ಥರ ಇಲ್ಲಿ ಲೋನ್ ಕೊಡೋದು ಆಗಲ್ಲ. ಮತ್ತು ಇಲ್ಲಿ ಬರೀ ಪ್ರೋತ್ಸಾಹಧನ ಅಂದರೆ ನಿಮಗೆ ಯಾವ ಥರ ಸಹಾಯಧನ ಕೊಡ್ತಾ ಇದ್ದಾರೆ ಅದೇ ಥರ ಇಲ್ಲಿ ಪ್ರೋತ್ಸಾಹಧನ ಅಂತೂ ಇಲ್ಲಿ 30,000 ರೂಪಾಯಿಗಳವರೆಗೆ ದಮನಿತ ಮಹಿಳೆಯರಿಗೆ ಕೊಡಲಾಗುತ್ತೆ. ಅವರ ವಯೋಮಿತಿಯನ್ನು ನೋಡ್ತಾ ಇದ್ರೆ 18 ವರ್ಷದ ಮೇಲ್ಪಟ್ಟ ಇರಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ 3ನೇದಾಗಿ ಇಲ್ಲಿ ಧನಶ್ರೀ ಯೋಜನೆ ಅಂತ ಇದೆ. ಇಲ್ಲಿ ಧನಶ್ರೀ ಯೋಜನೆಗೆ ಯಾರ್ಯಾರು ಯೂಸ್ ಆಗುತ್ತಪ್ಪ ಅಂತಂದರೆ, ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು 30,000 ರೂಪಾಯಿಗಳ ಪ್ರೋತ್ಸಾಹಧನ ನೀಡಲಾಗುತ್ತೆ. ಅಂದರೆ ಇದರಲ್ಲಿ ಯಾವುದೇ ಥರ ಬ್ಯಾಂಕಿನ ಲೋನ್ ಸಿಗಲ್ಲ. ಬರೀ ಸಣ್ಣ ಪುಟ್ಟ ಏನಾದರೂ ಬಹಳಷ್ಟು ಸಣ್ಣದಾಗಂತ ಇನ್ನು ಡೈಲಿ ಏನಾದರೂ ಕಿರಾಣ ಅಂಗಡಿದಾಗಲಿ ಕೆಲವೊಂದು ಬೇರೆ ಬೇರೆ ಸಣ್ಣ ಪುಟ್ಟ
ಕೆಲಸದಲ್ಲಿ ನಿಮಗೆ ಬೇಕಾದರೆ ಬುಟ್ಟಿ ಹೊಣೆಯೋದಾಗಲಿ, ಬಟ್ಟೆ ಹೊಲಿಯೋದಾಗಲಿ, ಇಂಥ ಕೆಲಸಕ್ಕೆ ಬರೀ 30,000 ರೂಪಾಯಿ ಬೇಕಾದರೆ ಅದರ ಒಳಗಡೆ ಏನಾದರೂ ಬಿಸ್ನೆಸ್ ಸ್ಟಾರ್ಟಪ್ ಆಗ್ತಾ ಇದ್ರೆ ಆ ಒಂದು ಯೋಜನೆಯಲ್ಲಿ ಧನಶ್ರೀ ಯೋಜನೆ ಬರುತ್ತೆ. ಆ 30,000 ರೂಪಾಯಿ ನಿಮಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತೆ. ಅದರ ವಯೋಮಿತಿಯನ್ನು ನೋಡ್ತಾ ಇದ್ರೆ 18 ವರ್ಷದಿಂದ 60 ವರ್ಷದ ಒಳಗಡೆ ಇರ್ತಕ್ಕಂಥ ಹೆಣ್ಮಕ್ಕಳಿಗೆ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶವನ್ನು ಕೊಡಲಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ 4ನೇ ಇಲ್ಲಿ ಸರ್ವಿಸ್ ನೋಡ್ತಾ ಇದ್ರೆ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಅಂತದೆ. ಇಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದಾರ ಇಲ್ಲಿ ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲು 30,000 ರೂಪಾಯಿಗಳಲ್ಲಿ ಪ್ರೋತ್ಸಾಹಧನವನ್ನು ನೀಡಲಾಗುತ್ತೆ. ಹಾಗೂ ಅದೇ ರೀತಿಯಾಗಿ 5ನೇ ಯೋಜನೆ ಬಂದು ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ. ಇಲ್ಲಿ 1993-94 ಮತ್ತು 2007-8 ಸಮೀಕ್ಷೆಯಲ್ಲಿ ಗುರುತಿಸಿರುವ ಮಾಜಿ ದೇವದಾಸಿ ಮಹಿಳೆಯರಿಗೆ ಆದಾಯ ಉತ್ಪನ್ನವನ್ನು ಚಟುವಟಿಕೆ ಕೈಗೊಳ್ಳಲು ಅಂದರೆ ಸಣ್ಣ ಪುಟ್ಟ ಬಿಸ್ನೆಸ್ ಅನ್ನು ಸ್ಟಾರ್ಟ್ಅಪ್ ಮಾಡಲು 30,000 ರೂಪಾಯಿಗಳ ಪ್ರೋತ್ಸಾಹಧನವನ್ನು ಇಲ್ಲಿ ನೀಡಲಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಈ ಒಂದು 5 ಯೋಜನೆಗಳನ್ನು ಇಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ವತಿಯಿಂದ ಇಲ್ಲಿಯನ್ನು ಈ ವರ್ಷ ಅಂದರೆ 2024-25ನೇ ಸಾಲಿನಲ್ಲಿ ಇಲ್ಲಿ ಅರ್ಜಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಕೆ ಮಾಡಬೇಕು ಹಾಗೂ ಎಲ್ಲಿ ಸಲ್ಲಿಕೆ ಮಾಡಬೇಕು ಹಾಗೂ ಇದರ ದಿನಾಂಕಗಳು ಯಾವುದು ಅದೆಲ್ಲ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಅರ್ಜಿದಾರರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಕಂಪಲ್ಸರಿಯಾಗಿ ಮಾಡಿಸಿರಬೇಕಾಗುತ್ತೆ. ಯಾರು ಆಧಾರ್ ಸೀಡಿಂಗ್ ಮಾಡಿಲ್ಲ ಅಂತವರಿಗೆ ಒಂದು ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಇರೋದಿಲ್ಲ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡೋಕ್ಕೋಸ್ಕರ ಇಲ್ಲಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಸೇವಾ ಸಿಂಧು ಪೋರ್ಟಲಲ್ಲಿ ಇಂಡಿವಿಜುವಲ್ ಆಗಿನಲ್ಲಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಇರೋದಿಲ್ಲ. ಅದಕ್ಕಾಗಿ ನೀವು ನಿಮ್ಮ ಹತ್ತಿರದ ಬಾಪೂಜಿ ಸೇವಾ ಕೇಂದ್ರ, ಗ್ರಾಮ 1, ಬೆಂಗಳೂರು 1, ಗುಲ್ಬರ್ಗ 1, ಕರ್ನಾಟಕ 1 ಇಂಥ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಕೋಟಾ ಯಾವ ರೀತಿಯಾಗಿ ನಿಮಗೆ ಸೆಲೆಕ್ಷನ್ ಆಗುತ್ತೆ ಅಂತಂದರೆ ಸರ್ಕಾರದ ವಿವೇಚನಾ ಕೋಟಾ ಮತ್ತು ನಿಗಮದ ವಿವೇಚನಾ ಕೋಟಾದಲ್ಲಿ ಸೌಲಭ್ಯ ಪಡೆಯಲು ಇಚ್ಛಿಸುವ ಮಹಿಳೆಯರು ಅಥವಾ ಫಲಾಪೇಕ್ಷಿಗಳು ಅಂತ ಹೇಳ್ಬೋದು. ಅರ್ಜಿದಾರರು ಮಾನ್ಯ ಸಚಿವರು ಆಗಲಿ, ಮಾನ್ಯ ಶಾಸಕರು ಅಥವಾ ಕರ್ನಾಟಕ ಸರ್ಕಾರ ಅಥವಾ ಮಾನ್ಯ ಅಧ್ಯಕ್ಷರು ಅಥವಾ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಈ ಶಿಫಾರಸು ಪತ್ರ ಪಡೆದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅಂದರೆ ನಿಮಗೆ ಯಾರ ಕಡೆಯಿಂದ ರೆಕಮೆಂಡ್ ಸಿಗುತ್ತೆ, ಮಾನ್ಯ ಶಾಸಕರಾಗಲಿ, ನಿಮ್ಮ MLA ಆಗಲಿ, ನಿಮ್ಮ ಯಾವುದೊಂದು ಕರ್ನಾಟಕ ಸರ್ಕಾರದ ಮಾನ್ಯ ಅಧ್ಯಕ್ಷರಾಗಲಿ, ಮಹಿಳಾ ಅಭಿವೃದ್ಧಿ ಇಲಾಖೆ ವತಿಯಿಂದ ಯಾರಾದರೂ ಹೈಕಮಾಂಡಲ್ಲಿ ಯಾರ್ಯಾರು ಇರ್ತಾರೆ ಅಂಥವ್ರದ್ದು ಯಾರಾದರೂ ಶಿಫಾರಸು ಪತ್ರ ಏನಾದರೂ ಇದ್ದರೆ ಅದು ಕೂಡ ನೀವು ಅಟ್ಯಾಚ್ಮೆಂಟ್ ಮಾಡಿ ಹಾಕಿದರೆ ನಿಮಗೆ ಆದಷ್ಟು ಬೇಗ ಈ ಒಂದು ಯೋಜನೆಗೆ ಎಲಿಜಿಬಲ್ ಆಗ್ತೀರಾ ಅಂತ ಕೊಡಲಾಗುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆಯದ ಇರುವವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅಗತ್ಯವಿರೋದಿಲ್ಲ. ಅಂದರೆ ಹೋದ ಬಾರಿ ಏನಾದರೂ ಅರ್ಜಿಯನ್ನು ನೀವೇನಾದರೂ ಸಲ್ಲಿಸಿದರೆ ಈ ವರ್ಷ ಕೂಡ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡೋದು ಅವಕಾಶ ಇರೋದಿಲ್ಲ. ಅದೇ ಅರ್ಜಿಗೆ ನೀವು ಅಲ್ಲಿ ಮುಂದೆ ಶಿಫಾರಸು ಪಡೆದು ಅಲ್ಲಿಂದ ನೀವು ಅಪ್ರೂವಲ್ ಮಾಡಿಸ್ಕೊಂಡು ಆ ಯೋಜನೆಗೆ ನೀವು ಇಲ್ಲಿ ಪ್ರೋತ್ಸಾಹಧನವನ್ನು ತಗೋಬೋದು ಹಾಗೂ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟಪ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದಕ್ಕೆ ಅರ್ಜಿ ಸಲ್ಲಿಸಲು ದಿನಾಂಕವನ್ನು ನೋಡ್ತಾ ಇದ್ರೆ 21 ಆಗಸ್ಟ್ 2024 ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭ ಮಾಡಲಾಗಿದೆ. ಹಾಗೂ ಇದರ ಕೊನೆಯ ದಿನಾಂಕ ಬಂದು 21 ಸೆಪ್ಟೆಂಬರ್ 2024 ಸಂಜೆ 5:30 ಅವಕಾಶವನ್ನು ಕಲ್ಪಿಸಲಾಗಿದೆ. ಇದರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಸೊ ಫ್ರೆಂಡ್ಸ್, ಎಲ್ಲೆಲ್ಲಿ ಅರ್ಜಿ ಸಲ್ಲಿಕೆ ಮಾಡಬೇಕಂದ್ರೆ ಗ್ರಾಮ 1, ಕರ್ನಾಟಕ 1 ಹಾಗೂ ನೀವು ಬೆಂಗಳೂರು 1 ಕೂಡ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಸೊ ಫ್ರೆಂಡ್ಸ್, ಯಾವ ರೀತಿಯಾಗಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಬೇಕಾದ್ರೆ ಇಲ್ಲೊಂದು ವೆಬ್ಸೈಟ್ ವಿಳಾಸವನ್ನು ಕಟ್ಟಿದ್ದಾರೆ. ಅಫಿಷಿಯಲ್ ವೆಬ್ಸೈಟ್ ಇದೆ, kswdc.karnataka.gov.in ಅಂತ ಇದೆ. ಅಲ್ಲಿಂದ ನೀವು ಡೀಟೇಲ್ಸ್ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬೇಕಾದರೆ ಅಲ್ಲಿಂದ ನೀವು ನೋಡ್ಬೋದು. ಈ ಒಂದು ನೋಟಿಫಿಕೇಶನ್ ಲಿಂಕ್ ಕೂಡ ನೀವು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ. ಹಾಗೂ ಅಲ್ಲಿಂದ ನೀವು ಡೀಟೇಲ್ಸ್ ಅನ್ನು ನೋಡ್ಕೋಬಹುದಾಗಿದೆ. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ಇಷ್ಟವಾದರೆ ನಮ್ಮ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೂ ಯಾರ್ಯಾರು ಮಹಿಳೆಯರು ಈ ಥರ ಏನಾದರೂ ಬಿಸ್ನೆಸ್ಸನ್ನು ಸ್ಟಾರ್ಟಪ್ ಮಾಡಬೇಕು ಅಂತ ಯಾರ್ಯಾರು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರ, ಯಾರಿಗೆ ಇಲ್ಲಿ ಸಹಾಯಧನ ಸಿಗ್ತಾ ಇಲ್ಲ ಅಂಥವ್ರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿಯಾಗೋದನ್ನ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.